ಭಗವಾನ್ ಕೃಷ್ಣ. ಇಡೀ ಮಹಾಭಾರತಕ್ಕೆ ಒಂದು ರಂಗು ತಂದವನು ಆತ. ಆತನಿಲ್ಲ ಅಂದರೆ ಮಹಾಭಾರತ ಯುದ್ಧವೇ ಇಲ್ಲ. ಶ್ರೀಕೃಷ್ಣ ಅಂದರೆ ಹೀಗೆ ಅಂತ ಯಾರೂ ಹೇಳೋಕೆ ಸಾಧ್ಯವೇ ಇಲ್ಲ. ಆತ ಒಬ್ಬೊಬ್ಬರ ದೃಷ್ಟಿಗೆ ಒಂದೊಂದು ಥರ ಕಾಣ್ತಾನೆ. ಎಲ್ಲ ಕಷ್ಟಗಳನ್ನು ಅನುಭವಿಸಿದ ಕೃಷ್ಣ ಎಲ್ಲಿಯೂ ತಾನು ಅನುಭವಿಸಿದ ಕಷ್ಟಗಳನ್ನು ಹೇಳಿಕೊಳ್ಳೇ ಇಲ್ಲ. ಎಲ್ಲರ ದೃಷ್ಟಿಯಲ್ಲಿ ಆತ ಭಗವಂತನಾಗಿ, ಸರ್ವಾಂತರ್ಯಾಮಿಯಾಗಿ, ಎಲ್ಲರಿಗಿಂತ ದೊಡ್ಡವನಾಗಿ ಕಾಣ್ತಾ ಹೋದ. ಆದರೆ ಎಲ್ಲ ನೋವುಗಳನ್ನು ತಾನು ಅನುಭವಿಸ್ತಾ ಹೋದ. ಕೃಷ್ಣ ಹುಟ್ಟಿದ್ದೇ ಸೆರೆಮನೆಯಲ್ಲಿ. ಆತ ಮಹಾವಿಷ್ಣುವಿನ ಅವತಾರ ಅಂತ ನಾವೆಲ್ಲರೂ ನಂಬಿದ್ದೀವಿ. ಆದರೆ ಆತ ದೇವರಾಗೋದಕ್ಕಿಂತ ಮನುಷ್ಯನಾಗೋಕೆ ಪ್ರಯತ್ನಿಸಿದ್ದೇ ಹೆಚ್ಚು. ಆತನ ಬದುಕಲ್ಲಿ ಸಾಮಾನ್ಯ ಮನುಷ್ಯರಿಗಿದ್ದ ಎಲ್ಲ ಕಷ್ಟ ನಷ್ಟಗಳು ಇದ್ದವು. ಹುಟ್ಟಿದಾಗಲೇ ಸಾವಿನ ಭಯದಲ್ಲೇ ಹುಟ್ಟಿದ್ದ ಕೃಷ್ಣ. ಆತನ್ನ ಕೊಲ್ಲೋಕೆ ಕಂಸ ಆದಾಗಲೇ ಕಾದು ಕೂತಿದ್ದ. ಆತನ್ನ ಕಂಸನಿಂದ ರಕ್ಷಣೆ ಮಾಡೋಕೆ ಅವನ ತಂದೆ ವಸುದೇವ ಮಧ್ಯರಾತ್ರಿಯಲ್ಲಿ ಸೆರೆಮನೆಯಿಂದ ತಪ್ಪಿಸ್ಕೊಂಡು ಮಳೆ, ಗಾಳಿ, ಚಳಿ ಅಂದೆ ಬೃಂದಾವನಕ್ಕೆ ಸಾಗಿಸ್ತಾನೆ. ಅಲ್ಲೂ ಆತನನ್ನ ಕಂಸ ನೆಮ್ಮದಿಯಾಗಿರೋಕೆ ಬಿಡಲಿಲ್ಲ. ಕೃಷ್ಣನ್ನ ಕೊಲ್ಲೋಕೆ ಕಂಸ ಒಬ್ಬರಾದ ಮೇಲೆ ಒಬ್ಬರಂತೆ ರಾಕ್ಷಸರನ್ನ ಕಳಿಸ್ತಾಲೇ ಇರ್ತಾನೆ. ಮಾಯಾಂಗನೆ ರೂಪದಲ್ಲಿ ಬಂದ ಪೂತನಿ ಪುಟ್ಟ ಹಸುಗೂಸಾದ ಕೃಷ್ಣನಿಗೆ ಹಾಲುಣಿಸುವ ನೆಪದಲ್ಲಿ ಆತನನ್ನ ಕೊಲ್ಲೋಕೆ ಪ್ರಯತ್ನಿಸ್ತಾಳೆ. ತನ್ನ ಶಕ್ತಿಯಿಂದ ಆಕೆಯ ಇಡೀ ಪಾಪಕರ್ಮಗಳನ್ನ ಹೀರಿಕೊಂಡು ಆಕೆಗೆ ಮೋಕ್ಷ ಕರುಣಿಸ್ತಾನೆ ಶ್ರೀಕೃಷ್ಣ. ಆ ಮೂಲಕ ಕೆಟ್ಟದ್ದು ಅನ್ನೋದು ಅದೆಷ್ಟೇ ದೊಡ್ಡದಾಗಿದ್ರೂ ಅದಕ್ಕೆ ದೈವಿ ಶಕ್ತಿಯ ಮುಂದೆ ಉಳಿಯೋಕೆ ಸಾಧ್ಯವೇ ಇಲ್ಲ ಅನ್ನೋ ಸಂದೇಶವನ್ನ ಶ್ರೀಕೃಷ್ಣ ನಮಗೆಲ್ಲ ನೀಡ್ತಾನೆ. ಬೆಣ್ಣೆ ಕದ್ದ, ಅಕ್ಕಪಕ್ಕದವರನ್ನ ಕಾಡ್ದ, ಗೆಳೆಯ ಗೆಳತಿಯರೊಂದಿಗೆ ಆಡಿದ, ಗೋಪಿಕೆಯರನ್ನ ಗೋಳಾಡಿಸಿದ್ದಂತೂ ಕಡಿಮೆ ಏನಿಲ್ಲ. ಒಂದೊಂದು ಹಂತದಲ್ಲೂ ಕೃಷ್ಣ ತನ್ನ ತಾಯಿ ಯಶೋಧಳಿಗೆ ಅದೆಷ್ಟು ಕಾಡ್ದ ಅಂದ್ರೆ ಆಕೆ ತಾಯ್ತನದ ಪೂರ್ತಿ ಆನಂದವನ್ನ ಅನುಭವಿಸಿದ್ಲು. ಪ್ರತಿದಿನ ಗೋಪಿಕೆಯರ, ಅಕ್ಕಪಕ್ಕದವರ ದೂರುಗಳು ಅದೆಷ್ಟು ಬರ್ತಿದ್ವು ಅಂದ್ರೆ ಯಶೋದೆ ಹೈರಾಣಾಗಿ ಹೋಗ್ತಾ ಇದ್ಲು. ಕೃಷ್ಣನನ್ನ ಕೊಲ್ಲೋದಿಕ್ಕೆ ಒಬ್ಬರಾದ ಮೇಲೆ ಒಬ್ಬರು ರಾಕ್ಷಸರು ಬೃಂದಾವನಕ್ಕೆ ಬರ್ತಾ ಇದ್ರೆ ಅಲ್ಲಿನ ಜನ ಕೃಷ್ಣನಿಂದಲೇ ನಮಗೆಲ್ಲ ಇಷ್ಟೊಂದು ಕಷ್ಟ ಅಂತ ಕೃಷ್ಣನನ್ನೇ ಅನುಮಾನದಿಂದ ನೋಡುವಂತಾಗಿತ್ತು. ಆದರೆ ಯಾವಾಗ ಮಳೆಯಿಂದ ರಕ್ಷಣೆ ಮಾಡೋಕೆ ಗೋವರ್ಧನಗಿರಿಯನ್ನ ತನ್ನ ಕಿರುಬೆರಳಿನಿಂದ ಎತ್ತಿ ಸಕಲ ಜೀವರಾಶಿಗಳನ್ನು, ಬೃಂದಾವನದ ಜನರನ್ನು ಕೃಷ್ಣ ಕಾಪಾಡಿದನೋ, ಅದಾದ ಬಳಿಕ ಕಾಳಿಂಗ ಮರ್ಧನದ ಮೂಲಕ ಕಾಳಿಂಗ ಸರ್ಪಕ್ಕೆ ಮೋಕ್ಷ ಕರುಣಿಸಿದನೋ, ಆಗ ಮಥುರಾ ನಗರದ ಜನರಿಗೆ ಕೃಷ್ಣನ ಮೇಲೆ ನಂಬಿಕೆ ಬರುತ್ತೆ. ಅಂದ್ರೆ ತಾನು ಏನು ಅನ್ನೋದನ್ನ ಸಾಬೀತು ಪಡಿಸೋವರೆಗೆ ದೇವರಾದರೂ ಸರಿಯೇ ಜನ ಯಾರನ್ನು ನಂಬೋದಿಲ್ಲ ಅನ್ನೋ ಸಂದೇಶವನ್ನ ನಮಗೆಲ್ಲ ಕೊಡ್ತಾನೆ. ಕೃಷ್ಣ ಯೌವನಕ್ಕೆ ಕಾಲಿಟ್ಟಾಗ ರಾಧೆಯ ಜೊತೆ ಪ್ರೀತಿಯಲ್ಲಿ ಬೀಳ್ತಾನೆ. ರಾಧಾಕೃಷ್ಣರ ಪ್ರೇಮ ಕಥೆ ಇವತ್ತಿಗೂ ಅದೆಷ್ಟೋ ಪ್ರೇಮ ಕಥೆಗಳಿಗೆ ಸ್ಫೂರ್ತಿಯಾಗಿದೆ. ಇಡೀ ಬೃಂದಾವನದಲ್ಲಿ ಯಮುನಾ ತೀರದಲ್ಲಿ ಹಾಡಿ ನಲಿತಾರೆ ರಾಧೆ ಮತ್ತು ಕೃಷ್ಣ. ತಾನು ಅಷ್ಟು ಪ್ರೀತಿಸಿದ್ದ ರಾಧೆ ಆತನಿಗೆ ದಕ್ಕಲೇ ಇಲ್ಲ. ಪ್ರೀತಿಯನ್ನು ತ್ಯಾಗ ಮಾಡಿ ಬೃಂದಾವನವನ್ನ ಬಿಟ್ಟು ಮಥುರಾ ನಗರಕ್ಕೆ ಹೊರಡ್ತಾನೆ ಕೃಷ್ಣ. ಕೃಷ್ಣನಿಗೆ ತಾನು ಮಾಡಬೇಕಿದ್ದ ಕೆಲಸಗಳ ಬಗ್ಗೆ, ಕರ್ತವ್ಯದ ಬಗ್ಗೆ ಅರಿವಿತ್ತು. ಅಂದ್ರೆ ಕರ್ತವ್ಯವನ್ನ ನಿಭಾಯಿಸೋಕೆ ಅದು ಯಾವುದೇ ರೀತಿಯ ತ್ಯಾಗವಾದರೂ ಸರಿ ಮಾಡೋಕೆ ಸಿದ್ಧನಾಗಲೇಬೇಕು ಅನ್ನೋ ಸಂದೇಶವನ್ನ ಜಗತ್ತಿಗೆ ನೀಡಿದ. ಮಥುರಾ ನಗರಕ್ಕೆ ಕಾಲಿಟ್ಟ ಶ್ರೀಕೃಷ್ಣ ಅಲ್ಲಿ ಕಂಸನನ್ನ ಕೊಲ್ತಾನೆ. ಕೊಂದ ನಂತರವೂ ಆತ ರಾಜ್ಯಕ್ಕೆ ಆಸೆ ಪಡೋದಿಲ್ಲ. ತಾನು ಸಿಂಹಾಸನದ ಮೇಲೆ ಕೂತ್ಕೊಳ್ಳೋ ಎಲ್ಲ ಅವಕಾಶಗಳಿದ್ರೂ ಆತ ಪಟ್ಟಕ್ಕೆ ಏರೋದಿಲ್ಲ. ಬದಲಾಗಿ ಕಂಸನ ವೃದ್ಧ ತಂದೆ ಉಗ್ರಸೇನ ಮಹಾರಾಜನಿಗೆ ಪಟ್ಟಾಭಿಷೇಕ ಮಾಡಿ ತಾನು ಅಲ್ಲಿಂದ ಹೊರಡ್ತಾನೆ. ತನ್ನ ಯಾದವ ಕುಲವನ್ನ ಬಲಿಷ್ಠಗೊಳಿಸೋ ಕರ್ತವ್ಯವನ್ನ ನೆನೆದು ತ್ಯಾಗ ಮಾಡ್ತಾನೆ. ಅಧಿಕಾರಕ್ಕಿಂತ ಸಮಾಜದ ಒಳಿತು ಮುಖ್ಯ ಅನ್ನೋದನ್ನ ಅರಿತ ಕೃಷ್ಣ ಅಧಿಕಾರವನ್ನೇ ತ್ಯಾಗ ಮಾಡ್ತಾನೆ. ಇನ್ನು ಶಮಂತಕಮಣಿ ಪುರಾಣ ಎಲ್ರಿಗೂ ಗೊತ್ತಿದೆ. ಯಾದವ ಕುಲದ ಒಳಿತಿಗೆ ಅಂತ ಹೋರಾಡ್ತಿದ್ದ ಕೃಷ್ಣನ ಮೇಲೆ ಶಮಂತಕಮಣಿಯನ್ನ ಕದ್ದ ಆರೋಪ ಹೊರಿಸಲಾಗುತ್ತೆ. ನಂತರ ಜಾಂಬವಂತನೊಂದಿಗೆ ಹೋರಾಡಿ ಗೆದ್ದು ಶಮಂತಕಮಣಿಯನ್ನ ತಂದುಕೊಡ್ತಾನೆ. ಆ ಮೂಲಕ ಅದೆಷ್ಟೇ ದೊಡ್ಡವನಾಗಿರಲಿ ಲೋಕ ನಿಂದನೆ ಅನ್ನೋದು ತಪ್ಪಿದ್ದಲ್ಲ. ಹಾಗೆ ತಮ್ಮ ಮೇಲೆ ನಿಂದನೆ ಬಂದಾಗ ಅದರಿಂದ ವಿಮುಖನಾಗಬಾರದು, ಹೋರಾಟ ಮಾಡಿ ಅದರಿಂದ ಹೊರಗೆ ಬರಬೇಕು ಅನ್ನೋ ಸಂದೇಶವನ್ನ ನೀಡ್ತಾನೆ ಕೃಷ್ಣ. ಮುಂದೆ ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ನನ್ನವರ ಮೇಲೆಯೇ ಹೋರಾಡಬೇಕಾ ಎಂಬ ವೈರಾಗ್ಯದಲ್ಲಿ ಅರ್ಜುನ ಇದ್ದಾಗ ಆತನಿಗೆ ಜೀವನದ ಪಾಠವನ್ನು ಬೋಧಿಸುತ್ತಾನೆ ಕೃಷ್ಣ. ನೀನು ಕೇವಲ ನೆಪ ಮಾತ್ರ. ನೀನು ಇದ್ದರೂ ಇಲ್ಲದೆ ಇದ್ದರೂ ಇದೆಲ್ಲ ನಡೆಯಲೇಬೇಕು. ನಿನ್ನ ಕೆಲಸವನ್ನ ನೀನು ಮಾಡು, ಫಲಾಫಲಗಳನ್ನು ಭಗವಂತನಿಗೆ ಬಿಡು ಅಂತಾನೆ.
ಈ ಮೂಲಕ ನಾವೆಲ್ಲರೂ ನಮ್ಮ ಕರ್ತವ್ಯದಿಂದ ಏನೇ ಕಷ್ಟಗಳು ಬಂದರೂ ವಿಮುಖರಾಗಬಾರದು, ನಮ್ಮ ಕೆಲಸಗಳನ್ನು ಮಾಡುತ್ತಲೇ ಸಾಗಬೇಕು ಎಂಬ ಕರ್ತವ್ಯ ಪ್ರಜ್ಞೆಯನ್ನ ನಮಗೆಲ್ಲ ಹೇಳಿದ್ದಾನೆ ಕೃಷ್ಣ. ಕೃಷ್ಣ ದೇವರಾಗಿದ್ದ, ಆದ್ದರಿಂದಲೇ ಇದೆಲ್ಲ ಕಷ್ಟ ನಷ್ಟಗಳು ಬಂದರೂ ಎದುರಿಸಿದ ಅಂತ ಒಂದೇ ಮಾತಿನಲ್ಲಿ ಹೇಳಿಬಿಡಬಹುದು. ಆದರೆ ಕೃಷ್ಣ ಕೇವಲ ದೇವರಾಗಿರಲಿಲ್ಲ, ನಂಬಿದವರ ಕೈ ಹಿಡಿದ, ಕಾಡಿದವರನ್ನ ಶಿಕ್ಷಿಸಿದ, ಎದುರಾದ ಕಷ್ಟಗಳನ್ನ ಅದೇನೇ ಅಡೆತಡೆಗಳು ಬಂದರೂ ಎದುರಿಸಿ ಹಿಮ್ಮೆಟ್ಟಿಸಿದ, ಹಿರಿಯರಿಗೆ ಗೌರವ ಕೊಟ್ಟ, ಕಿರಿಯರನ್ನ ಹೆಗಲು ತಬ್ಬಿ ಕಾಪಾಡಿದ, ತನ್ನವರಿಗಾಗಿ ಮಿಡಿದ, ಎಲ್ಲರನ್ನೂ ಕಾಪಾಡಿ ಕೊನೆಗೆ ತನ್ನ ಅವತಾರ ಮುಗಿಸಿದ. ಕೃಷ್ಣ ಅಂದ್ರೆ ಯಾವತ್ತಿಗೂ ಪ್ರಸ್ತುತ ಅನ್ನುವಂತೆ ಬದುಕಿ ತೋರಿಸಿದ. ಬದುಕಿನ ಒಂದೊಂದು ಹೆಜ್ಜೆಯಲ್ಲಿಯೂ ಜೀವನ ಪಾಠಗಳನ್ನು ಬೋಧಿಸಿದ. ಆತನ ಬದುಕು ಎಲ್ಲರಿಗೂ ಎಲ್ಲ ಕಾಲಕ್ಕೂ ಮಾದರಿ. ಕೃಷ್ಣನ ಜೀವನವನ್ನು, ಜೀವನ ಪಾಠಗಳನ್ನು ಇನ್ನೂ ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ.